ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳು ಇದ್ದೇ ಇರುತ್ತವೆ. ಆದ್ದರಿಂದ ಈ ಎಲ್ಲ ಆಚರಣೆಗಳು ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಮುಖ್ಯ. ಅಂತಹ ದಿನನಿತ್ಯದ ನಮ್ಮ ಆಚರಣೆಗಳಲ್ಲಿ, ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ತಿಳಿಯುವಂತೆ ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆ ನಿಮ್ಮೊಳಗೆ ಏನಾದರೂ ಸಂದೇಹಗಳಿದ್ದರೆ ನಮಗೆ ಕಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನೇರವಾಗಿ ನನಗೆ ತಿಳಿಸಿದರೂ ಆದೀತು. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೀತವೆ. ಇಂದಿನ 3 ಪ್ರಶ್ನೆಗಳು: ಸ್ವಯಂ ಪಾಕ ಅಂದ್ರೇನು? ಸ್ವಯಂ ಪಾಕವನ್ನು ಯಾಕೆ ಕೊಡಬೇಕು? ಯಾರಿಗೆ ಕೊಡಬೇಕು? ಯಾವಾಗ ಕೊಡಬೇಕು? ಸ್ವಯಂ ಪಾಕದಲ್ಲಿ ಏನೇನು ಕೊಡಬೇಕು? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆಯವರು ಉತ್ತರ ನೀಡ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾತ್ಮತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಇಂದಿನ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇದು ಬಹಳ ಮಹತ್ವದ್ದು ಹಾಗೂ ವಿಶೇಷ ಅನ್ನಿಸ್ತದೆ. ಕೆಲವರಿಗೆ ಇದರ ಬಗ್ಗೆ ಅಭಿಪ್ರಾಯಗಳೇ ಗೊತ್ತಿಲ್ಲ. ಹಾಗಂದ್ರೆ ಏನು ಅಂತಲೇ ಅಂದ್ಕೊತಾರೆ. ಪ್ರಶ್ನೆ ಏನು ಅಂತಂದರೆ, ಸ್ವಯಂ ಪಾಕ ಅಂದ್ರೇನು? ಅದನ್ನು ಯಾರಿಗೆ ಕೊಡಬೇಕು ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ವಯಂ ಪಾಕ ಅಂದರೆ ಏನರ್ಥ ಅಂದರೆ, ಇದು ಬಹಳ ಈಗ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ. ಅಂದರೆ ತಾವೇ ಅಡುಗೆ ಪದಾರ್ಥಗಳನ್ನು ಕೊಟ್ಟಾಗ ಅದನ್ನು ತಾವೇ ಬ್ರಾಹ್ಮಣರು ಬಂದು ಮನೆಯಲ್ಲಿ ಬಂದು ಅದನ್ನು ಮಾಡಿಕೊಂಡು ತಾವೇ ಸ್ವತಃ ಕೈಯಿಂದ ಅಡುಗೆ ಮಾಡಿಕೊಂಡು ಊಟ ಮಾಡೋ ಪದ್ಧತಿ ಕೆಲವರಲ್ಲಿ ಮಾಡ್ತಾಯಿದ್ರು ಹಿಂದಕ್ಕೆ. ಅದೆಲ್ಲ ನಾವು ನೋಡ್ತಾ ಇದ್ವಿ. ಯಾಕಂತಂದರೆ ಬೇರೆಯವ್ರ ಕೈಯಲ್ಲಿ ಅವರು ಊಟ ಮಾಡ್ತಾ ಇರಲಿಲ್ಲ. ಅದು ಒಂದು ಶಾಸ್ತ್ರ. ಪರಾನ್ನ ಉಣ್ಣಲ್ಲ. ಮತ್ತೇನೆಂದರೆ ತಾವೇ ಅಡುಗೆ ಮಾಡ್ಕೊಂಡು ಮನೆಯಲ್ಲಿ ಗೃಹಿಣಿ ಇದ್ದರೂ ಕೂಡ ಕೆಲವರು ಬ್ರಾಹ್ಮಣರು ಅದೊಂದು ನೇಮ. ಅದು ಆ ನಿಯಮವನ್ನು ಅನುಗುಣವಾಗಿ ಅವರು ಅದನ್ನು ಮಾಡ್ತಾಯಿದ್ರು. ಬೇರೆ ಊರುಗಳಿಗೆ ಹೋದರೂ ಕೂಡ ಅವರಿಂದ ಅಡುಗೆಗೆ ಬೇಕಾದ ಪದಾರ್ಥಗಳನ್ನ ಇಸ್ಕೊಂಡು ಸ್ವಯಂವಾಗಿ ತಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಸ್ವಯಂ ಪಾಕ ಅಂತ ಅಂತಾರೆ. ಅದನ್ನು ಯಾರಿಗೆ ಕೊಡಬೇಕು ಅಂತಂದರೆ ನೋಡಿ, ಯಾವುದೇ ಕೊಡಬೇಕಾಯಿತು ಅಂತಂದರೆ ತಗೊಳ್ಳೋನ ಹತ್ರ ಯೋಗ್ಯತೆ ಇರಬೇಕಂತ ಹೇಳ್ತಾರೆ. ಅಂದರೆ ಅವನು ಇಷ್ಟು ನಿಷ್ಠಾವಂತನಾಗಿರಬೇಕು ಹಾಗೂ ಆಚಾರಶೀಲನಾಗಿರಬೇಕು. ಮುಖ್ಯವಾಗಿರೋದು ಆಚಾರಶೀಲ ಅನ್ನೋ ದೃಷ್ಟಿಯಿಂದನೇ ಅವರು ಬೇರೆ ಕೈಯಿಂದ ಅನ್ನ ಉಣ್ತಾ ಇರಲಿಲ್ಲ. ಯಾಕಂತಂದರೆ ನಾವು ನೋಡ್ತೀವಿ, ಅನ್ನದಿಂದನೇ ಒಳ್ಳೆಯದು ಕೆಟ್ಟದ್ದು ಗುಣಗಳು ಹುಟ್ಟುತ್ತದೆ, ಪರ್ಜನ್ಯ ಹುಟ್ಟುತ್ತದೆ ಅಂತ ಅಂತಾರೆ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋದಾಗ ವಿದುರನ ಮನೆಯಲ್ಲಿ ಪಾಲುಂಡ ಹೊರತಾಗಿ ದುರ್ಯೋಧನನ ಮನೆಯಲ್ಲಿ ಊಟ ಮಾಡಲಿಲ್ಲ. ಮತ್ತು ನಾವು ಇನ್ನೂ ಒಂದು ನೋಡ್ತೀವಿ, ಭೀಷ್ಮಾಚಾರ್ಯ ಹೇಳ್ತಾರೆ, ದುರ್ಯೋಧನನ ಮನೆ ಅನ್ನ ತಿಂದೋದಕ್ಕೆ ನನಗೆ ಇಷ್ಟೆಲ್ಲ ಮನಸ್ಸು ಕಲುಷಿತವಾಯಿತು ಅಂತ. ಮತ್ತು ಶಲ್ಯ ಮಹಾರಾಜ ಹೇಳ್ತಾನೆ, ದುರ್ಯೋಧನನ ಊಟ ಉಂಡೋದಕ್ಕೆ ನಾನೇನಂದರೆ ದುರ್ಯೋಧನನ ಪರವಾಗಿ ಯುದ್ಧ ಮಾಡಬೇಕಾಯಿತು. ಪಾಂಡವರಿಗೆ ಯದ್ಯಪಿ ಸೋದರ ಮಾವ ಆದರೂ ಕೂಡ ಈ ರೀತಿ ಅನ್ನೋದು ಬಹಳ ಮಹತ್ವ. ಆ ದೃಷ್ಟಿಯಿಂದ ಕೆಲವರು ತಾವೇ ಅಡುಗೆ ಮಾಡಿಕೊಂಡು ತಾವೇ ಅದನ್ನು ತಯಾರಿಸಿ ಪದಾರ್ಥಗಳನ್ನು ಇಸ್ಕೊಂಡು ಊಟ ಮಾಡೋದು ಒಂದು ಪದ್ಧತಿ. ಅದು ಒಂದು ಆಚರಣೆ ಅಂತ ಹೇಳ್ತೀವಿ. ಅದಕ್ಕೆ ಬೇಸು ಅನ್ನೋದು ಯಾವುದು ಪುರಾಣೋಕ್ತ ಅಂತ ಅಲ್ಲ. ವಿಚಾರಗಳು ಕೆಲವರು ಕೃಷ್ಣ ಪರಮಾತ್ಮ ಒಂದು ಸಾರಿ ಗೋಕುಲಕ್ಕೆ ಬಂದಂಥ ಬ್ರಾಹ್ಮಣರು ಕೂಡ
ಅದೇ ರೀತಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಗೊಲ್ಲರು ಇದ್ದದಕ್ಕೆ ಅವ್ರ ಕೈಲೇ ಯಶೋಧನ ಕೈಲೇ ಊಟ ಮಾಡ್ತಿರಲಿಲ್ಲ ಅಂತ ಕೂಡ ಭಾಗವತದಲ್ಲಿ ಬರ್ತದೆ. ಈ ದೃಷ್ಟಿಕೋನದಿಂದ ಎಷ್ಟೋ ಬ್ರಾಹ್ಮಣರು ಸಾಮಾನ್ಯವಾಗಿ ಹೆಚ್ಚಾಗಿ ಇದನ್ನು ಈ ವ್ರತವನ್ನು ಬ್ರಾಹ್ಮಣರು, ಸದಾಚಾರಶೀಲರು ಮತ್ತು ಆಚಾರವಂತರು, ಬೇರೆ ಯಾರ ಮನೆಯಲ್ಲೂ ತಿನ್ನಲಾರದವರು ಈ ರೀತಿ ಅವರೇ ತಾವೇ ಅಡುಗೆ ತಯಾರಿಸಿ ಊಟ ಮಾಡೋದು ಪದ್ಧತಿ ಇದೆ. ಇನ್ನು ಇನ್ನೊಂದು ಏನು ಪ್ರಶ್ನೆ ಕೇಳ್ತಾರೆ, ಇದನ್ನೇ ಕುರಿತಾಗಿ ಇನ್ನೊಂದು ಪ್ರಶ್ನೆ ಏನಂತಂದರೆ, ಸ್ವಯಂ ಪಾಕವನ್ನು ಯಾಕೆ ಕೊಡಬೇಕು, ಯಾರಿಗೆ ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ. ಸ್ವಯಂ ಪಾಕವನ್ನು ಯಾಕೆ ಕೊಡಬೇಕು ಅಂತಂದರೆ, ಇವಾಗ ನಾನು ಹೇಳಿದ್ನಲ್ಲ, ಬ್ರಾಹ್ಮಣರು ನಮ್ಮ ಮನೆಯಲ್ಲಿ ಊಟ ಮಾಡದೆ ಹೋದಾಗ ಅಂತಂದರೆ, ಈಗ ಬೇರೆ ಅಂದರೆ ವೈಶ್ಯರ ಮನೆ, ಕ್ಷತ್ರಿಯರ ಮನೆಗೆ ಅಥವಾ ಶೂದ್ರಾದಿಗಳು ಅಂತಂದರೆ ಕೆಳಮಟ್ಟದವ್ರು, ಬ್ರಾಹ್ಮಣರಿಗಿಂತ ಕೆಳ ಸ್ತರದ ಯಾರಾದರೂ ಇವ್ರ ಮನೆಗೆ ದಾನ ತಗೊಳ್ಳಿಕ್ಕೆ ಬ್ರಾಹ್ಮಣರು ಹೋದರೆ ಅಲ್ಲಿ ಅವರು ಊಟ ಮಾಡೋದಿಲ್ಲಲ್ಲ, ಆವಾಗ ತಗೋಬೇಕಾಗತ್ತೆ. ಹಾಗಾಗಿ ಸ್ವಯಂ ಪಾಕವನ್ನು ಕೊಡಬೇಕು ಒಂದು. ಇನ್ನೊಂದು, ಇತ್ತೀಚೆಗೆ ಬ್ರಾಹ್ಮಣರ ಮನೆಯಲ್ಲಿ ಬ್ರಾಹ್ಮಣರು ಊಟ ಮಾಡದ ಪರಿಸ್ಥಿತಿ. ಯಾಕಂದರೆ ಮನೆಯಲ್ಲಿ ಅವರಿಗೆ ಅಡುಗೆ ಮಾಡಿ ಹಾಕುವಂತಹ ಒಂದು ಸರಿಯಾದ ಒಂದು ಪದ್ಧತಿ ಅಂದರೆ ಗ್ಯಾಸ್ ಒಲೆಯ ಮೇಲೆ ಕೆಲವರು ಊಟ ಮಾಡಲ್ಲ. ಆಮೇಲೆ ಮನೆಯಲ್ಲಿ ಮಡಿಯಿಂದ ಶುಚಿಯಾಗಿ ಮಾಡಲಿಕ್ಕೆ ಇವಾಗ ಕೆಲವು ಕಡೆ ನಡೆಯಲ್ಲ. ಆವಾಗ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಮತ್ತು ವಯಸ್ಸಾಗಿರ್ತದೆ, ಮನೆಯಲ್ಲಿ ವೃದ್ಧರಾಗಿರ್ತಾರೆ, ಅವ್ರಿಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ. ಅಂಥ ಸಮಯದಲ್ಲಿ ಶ್ರಾದ್ದಾದಿಗಳು ಮತ್ತು ಇದೆಲ್ಲ ಇದ್ದಾಗ ಏನು ಮಾಡಬೇಕು, ಆವಾಗ ಅನಿವಾರ್ಯವಾಗಿ ಏನಂತಂದರೆ ಬ್ರಾಹ್ಮಣರಿಗೆ ಸ್ವಯಂ ಪಾಕದ ಒಂದು ಇದನ್ನು ಕೊಟ್ಟು ಕೃಷ್ಣಾರ್ಪಣ ಹೇಳ್ತಾರೆ. ಯಾವಾಗ ಕೊಡಬೇಕು ಅಂದರೆ, ಯಾರಿಗೆ ಯಾವಾಗ ಅಂದರೆ, ಹೆಚ್ಚಾಗಿ ಈ ದಾನಗಳನ್ನು ಯಾವಾಗಲೂ ಬ್ರಾಹ್ಮಣರ ಹೊರತಾಗಿ ಬೇರೆಯವರಿಗೆ ಕೊಟ್ಟರೆ ಧರ್ಮ ಅನ್ನಿಸ್ತದೆ, ದಾನ ಅಂತ ಕರೆಸ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಅನಾಥಾಶ್ರಮಕ್ಕೆ ಬೇರೆ ಯಾವ ಜಾತಿಯವರಿಗೆ ಕೊಟ್ಟರೆ ಅದೆಲ್ಲ ಧರ್ಮಕ್ಕೆ ಅನುಗುಣವಾಗಿ, ಅಂದರೆ ಧರ್ಮ ಅಂದರೆ ಅವರಿಗೆ ಅವರ ಮೇಲಿನ ಒಂದು ಕನಿಕರ ದೃಷ್ಟಿಯಿಂದ ಕೊಡ್ತೀವಿ ಹೊರತಾಗಿ ದಾನ ಅನ್ನಿಸ್ಕೊಳ್ಳೋಲ್ಲ. ದಾನ ಮಾತ್ರ ಕೇವಲ ಬ್ರಾಹ್ಮಣರು ತೊಗೊಂಡ್ರೆ ಮಾತ್ರ ಅದಕ್ಕೆ ದಾನ ಅಂತ ಕರೀತಾರೆ. ಆ ದಾನ ತಗೊಳ್ಳೋನ ಹತ್ರನೂ ಯೋಗ್ಯತೆ ಇರಬೇಕಂತ ನಾವು ಚಿಂತನೆ ಮಾಡಬೇಕು. ಇದು ಯಾವಾಗ ಕೊಡಬೇಕು ಅಂತಂದ್ರೆ, ಪರ್ವಕಾಲದೊಳಗೆ ಸಾಮಾನ್ಯವಾಗಿ ಕೆಲವರು ವ್ರತನೇ ಹಿಡಿದಿರ್ತಾರೆ, ಪ್ರತಿ ದ್ವಾದಶಿ ಕೊಡ್ತಾರೆ. ಎಲ್ಲ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಇಟ್ಟು, ಆಮೇಲೆ ಅಡುಗೆಗೆ ಬೇಕಾದ ಪದಾರ್ಥಗಳನ್ನೆಲ್ಲ, ಆಮೇಲೆ ಕೆಲವರು ದ್ವಾದಶಿ ನೇಮ ಹಿಡಿದಿರ್ತಾರೆ, ಸ್ವಯಂ ಪಾಕದ ಸಾಮಾನುಗಳನ್ನು ಕೊಡ್ತೀವಿ ಅಂತ. ಕೆಲವರು ಏನಂದರೆ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ ಪಿತೃಗಳನ್ನು ಕುರಿತಾಗಿ ಕೊಡಬಹುದು, ಅಥವಾ ಮಕ್ಕಳ ಹುಟ್ಟು ಹಬ್ಬಗಳಿದ್ದಾಗ ನಾವು ಆಚಾರ್ಯಗೆ ದಕ್ಷಿಣಾದಿಗಳನ್ನಿಟ್ಟು ಸ್ವಯಂ ಪಾಕವನ್ನು ಕೊಡಬಹುದು, ಮತ್ತು ಹಬ್ಬಗಳಲ್ಲಿ ಕೊಡಬಹುದು. ಇವಾಗ ಅಂತ ಏನೂ ತಪ್ಪು ಇಲ್ಲ. ಯಾವ ರೀತಿ ಮುತ್ತೈದೆಯರ ಮರದ ಬಾಗಣವನ್ನು ಕೊಡ್ತೀವಲ್ಲ ಮಾಘ ಮಾಸದಲ್ಲಿ, ವೈಶಾಖ ಸ್ನಾನ ಮಾಡಿದಾಗ ನಾವು ಪ್ರತಿಯೊಂದು ಕೆಲವೊಂದು ನಿಯಮಗಳಿದೆ, ಸ್ತ್ರೀಯರು ಬಾಗಿಣ ಕೊಡೋದು, ಆ ರೀತಿ ನಾವು ಬ್ರಾಹ್ಮಣರಿಗೆ ಕರೆಸಿ ನಾವು ದಕ್ಷಿಣಾದಿಗಳನ್ನಿಟ್ಟು ಸ್ವಯಂ ಪಾಕದ ವಸ್ತುಗಳನ್ನು ಖಂಡಿತ ಕೊಡಬಹುದು. ಅದಕ್ಕೆ ಇದೆ ಅಂತ ನಿಯಮಗಳು ಇಲ್ಲ ಹೆಚ್ಚಾಗಿ, ಆದರೂ ಕೂಡ ಚಾತುರ್ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸ್ತಾರೆ. ಅದರ ಜೊತೆಗೆ ವೈಶಾಖದಲ್ಲಿ ಮಾಡ್ತಾರೆ, ಮಾಘದಲ್ಲಿ ಮಾಡ್ತಾರೆ. ಕೆಲವೊಂದು ಪರ್ವಕಾಲಗಳಲ್ಲಿ ಸಂಕ್ರಮಣಾದಿಗಳಲ್ಲಿ ನಾವು ಭೋಗಿ ಹಬ್ಬ ಅಂತ ಹೇಳ್ತೀವಿ, ಆ ರೀತಿ ಎಲ್ಲ ವಸ್ತುಗಳನ್ನಿಟ್ಟು ಯಾವ ರೀತಿ ಕೊಡ್ತೀವಿ ಹಾಗೆ ಬ್ರಾಹ್ಮಣರಿಗೆ ಈ ದಾನಗಳನ್ನು ಕೊಡೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಯಾರಿಗೆ ಯಾವಾಗ ಅನ್ನೋದಕ್ಕೆ ಸಮಯ ಅನ್ನೋದೇನೂ ಇಲ್ಲ. ದಾನ ಮಾಡಲಿಕ್ಕೆ ಯಾವಾಗ ಬೇಕಾದರೂ ಕೊಡಬಹುದು, ಒಂದು ನಿಮಿತ್ತ ಮಾಡಿಕೊಂಡು. ಮಕ್ಕಳಿಗಾಗಿ ಅಭಿವೃದ್ಧಿಗೆ ಅಂತ ಹುಟ್ಟುಹಬ್ಬದ ದಿನ ಕೊಟ್ಟರೆ ಬಹಳ ಒಳ್ಳೆಯದು. ಮತ್ತು ಅದರ ಜೊತೆಗೆ ನಾವು ಈ ಸ್ವಯಂ ಪಾಕ ಅನ್ನೋದಕ್ಕಿಂತ ಇತ್ತೀಚೆಗೆ ದುಡ್ಡು ಕೊಟ್ಟು ಬಿಡ್ತಾರೆ ಅವರಿಗೆ, ಗೂಗಲ್ ಪೇ, ಫೋನ್ಪೇ ಅದು ಎಲ್ಲ ಮಾಡಿ, ಅದನ್ನೇನಂತಂದರೆ ಇದು ಮಾಡೋದು ಸರಿಯಲ್ಲ. ಈ ಪದಾರ್ಥಗಳನ್ನೇ ಕೊಡಬೇಕು. ಅವ್ರು ಬೇರೆ ಇದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ಅಷ್ಟು ಏನಂತಾರೆ ಫಲಕಾರಿ ಆಗೋದಿಲ್ಲ. ಮತ್ತು ಈ ಬೆಳಗ್ಗೆ ದ್ವಾದಶಿ ಮತ್ತು ಗ್ರಹಣದ ಸಮಯದಲ್ಲಿ ಈ ರೀತಿ ಪ್ರತಿಯೊಂದರಲ್ಲಿ ನಾವು ದಾನಾದಿಗಳನ್ನು ಮಾಡ್ತೀವಲ್ಲ, ಆವಾಗ ನಾವು ಒಬ್ಬ ಬ್ರಾಹ್ಮಣನಿಗೆ ಅಥವಾ ಒಂದು ಕುಟುಂಬಕ್ಕೆ ಆಗುವಷ್ಟು ಯೋಗ್ಯತೆ ಇದ್ದರೆ ಒಂದೊಂದು KGವರೆಗೆ ನಾವು ದಾನಗಳನ್ನು ಕೊಡಬಹುದು ಅಂತ ಪದಾರ್ಥಗಳನ್ನಂತ ಇಲ್ಲಿ ನಾವು ಚಿಂತನೆ ಮಾಡಬಹುದು. ಮತ್ತು ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸ್ವಯಂ ಪಾಕದಲ್ಲಿ ಏನೇನು ಕೊಡಬೇಕು? ನೋಡಿ, ಇದು ಬಹಳ ಮಹತ್ವದ್ದಾಗಿದೆ. ಏನೇನು ಕೊಡಬೇಕಂದ್ರೆ ಕೆಲವರಿಗೆ ಏನು ಗೊತ್ತಿರೋದಿಲ್ಲ.
ಹೇಳ್ತಾರೆ ಸ್ವಯಂಪಾಕದಲ್ಲಿ ಏನೇನು ಅಂದರೆ ಅಕ್ಕಿಯಿಂದ ಹಿಡಿದು ಉಪ್ಪಿನವರೆಗೆ ಅಂತ ನಾವು ನೋಡ್ತೀವಿ. ಉಪ್ಪು ಕೂಡಿ 9 ಪದಾರ್ಥ ಅಂತ ಸಾಮಾನ್ಯವಾಗಿ ಅಡುಗೆ ಮಾಡಿದ್ರು ಕೂಡ ಎಲೆಯಲ್ಲಿ ಬಡಿಸಿದ್ರು ಕೂಡ ಅದೇ ಅಂತೀವಿ. ಉಪ್ಪಿನಿಂದ 9 ಪಕ್ವಾನ್ನಗಳಿರಬೇಕು ಅಂತ. ಅದರಂತೆ ಅಕ್ಕಿ, ಬೇಳೆ, ತರಕಾರಿಗಳು, ಉಪ್ಪು, ಹುಣಸೆ ಹಣ್ಣು, ಮತ್ತೇನಂತಂದರೆ ಸಾಂಬಾರು ಪದಾರ್ಥಗಳು, ಮತ್ತು ಬೆಲ್ಲ, ತುಪ್ಪ, ಎಣ್ಣೆ, ಈ ರೀತಿ ತರಕಾರಿ ಪ್ರತಿಯೊಂದನ್ನು ಏನೇನು ನಾವು ಅಡುಗೆಗೆ ಉಪಯೋಗ ಮಾಡ್ತೀವಿ ಅದು ಎಲ್ಲ ಪದಾರ್ಥಗಳನ್ನು ಏನು ಮಾಡಬೇಕು ಅಂತಂದರೆ ದೇವರ ಮುಂದೆ, ಬಾಳೆ ಎಲೆಯ ಮೇಲೆ ದೇವರ ಮುಂದೆ ಅದನ್ನೆಲ್ಲ ಇಟ್ಟು, ಎಲೆ, ಅಡಿಕೆ, ದಕ್ಷಿಣೆ ಇಷ್ಟನ್ನೆಲ್ಲ ಇಟ್ಟು, ದಕ್ಷಿಣೆ ಸಹಿತ ಇಟ್ಟು ಏನಂತಂದರೆ ಅಲ್ಲಿ ಭಗವಂತನಿಗೆ ಇದು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿ ಭಗವಂತನ ಮುಂದೆ ಇದನ್ನೆಲ್ಲ ಇಟ್ಟು ಸಂಕಲ್ಪಪೂರ್ವಕವಾಗಿ ನಮ್ಮ ಗೋತ್ರ ಎಲ್ಲ ಉಚ್ಚಾರ ಮಾಡಿಕೊಂಡು ಯಾವ ನಿಮಿತ್ತವಾಗಿ ನೀವು ಕೊಡ್ತಾ ಇದ್ದೀರಿ ದಾನ ಅನ್ನೋದನ್ನು ಸಂಕಲ್ಪದಲ್ಲಿ ಮಂತ್ರ ಹೇಳಿಕೊಂಡು ಆಗಲಿ ಅಥವಾ ಮನಸ್ಸಿನಲ್ಲಿ ನಿಮಗೆ ಮಂತ್ರ ಬರದೆ ಹೋದರೆ ತಂತ್ರದಿಂದ ಧ್ಯಾನಿಸಿ ಆದರೂ ಅದನ್ನು ವಿಚಾರ ಮಾಡಿ ಚಿಂತನೆ ಮಾಡಿ ಇವರ ಯೋಗಕ್ಷೇಮಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಅಥವಾ ಮಾತಾಪಿತೃಗಳ ತಿಥಿ ಅಲ್ಲಿ ಅವರಿಗೆ ಆಹಾರ ಒದಗಲಿ ಅಂತ ದೃಷ್ಟಿಯಿಂದ ಈ ರೀತಿ ನಾವು ಅದನ್ನು ಒಂದು ಸಂಕಲ್ಪ ಏನು ಮಾಡಿರ್ತೀವಲ್ಲ, ದಾನ ಕೊಡೋ ಉದ್ದೇಶ ಏನಿರ್ತದೆ ಅದನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ನಮ್ಮ ಗೋತ್ರ ಉಚ್ಚಾರ ಮಾಡಿದರೂ ಸಾಕು, ಅಷ್ಟೇ ಬಂದ್ರೂ ಸಾಕು. ಯಾಕಂದರೆ ಎಲ್ರಿಗೂ ಸಂಕಲ್ಪಪೂರ್ವಕ ಮಂತ್ರ ಗೊತ್ತಿರಲ್ಲ. ಹಾಗೆ ಕೊಟ್ಟು ಅದನ್ನೇನಂತಂದ್ರೆ ಭಕ್ತಿಪೂರ್ವಕವಾಗಿ ಆಯಾ ಬ್ರಾಹ್ಮಣರು ತೃಪ್ತಿಯಾಗಲಿ ಅಂತ ನಾವು ಅದನ್ನು ಕೊಟ್ಟು ದಾನವನ್ನು ಭಗವಂತನ ಮುಂದೆ ಎಲ್ಲವನ್ನು ಭಗವಂತನಿಗೆ ಇಟ್ಟು ಅವನಿಗೆ ಸಮರ್ಪಣೆ ಮಾಡಿ ಅದನ್ನೇನೆಂದರೆ ದಾನವನ್ನು ಕೊಡಬೇಕು. ಆಮೇಲೆ ಅದರ ಜೊತೆಗೆ ಏನಂತ ಹೇಳ್ತಾರೆ, ತರಕಾರಿಗಳು ಕೂಡ ಹೆಚ್ಚು ಪಕ್ವಭರಿತ ಅಂದರೆ ಶಕ್ತಿಭರಿತ, ಪಕ್ವ ಅನ್ನೋದಕ್ಕಿಂತ ಶಕ್ತಿಭರಿತವಾದ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಇವನ್ನೆಲ್ಲ ಏನಂತಂದ್ರೆ ಒಬ್ಬ ಬ್ರಾಹ್ಮಣ ಕುಟುಂಬದವರಿಗೆ ನಾವು ನೀಡಬೇಕು ಅಂತ ಹೇಳ್ತಾರೆ. ಕೆಲವರು ಮನೆಯಲ್ಲಿ ಈಗ ಅಗ್ನಿಹೋತ್ರ ಮಾಡಿಕೊಂಡು ಅಂದರೆ ವೈಶ್ವದೇವಾದಿಗಳನ್ನು ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ. ಎಲ್ಲಿ ಹೋದರೂ ಕೂಡ ಅದನ್ನು ಆ ನಿಯಮವನ್ನು ಬಿಡೋದಿಲ್ಲ. ಆ ನಿಯಮಕ್ಕೆ ಅನುಗುಣವಾಗಿ ಅವರು ಸ್ವಯಂ ಪಾಕವನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ದೃಷ್ಟಿಯಿಂದ ನಾವೇನಂತಂದರೆ ಸ್ವಯಂ ಪಾಕದಲ್ಲಿ ಅವರಿಗೆ ದಾನಾದಿಗಳನ್ನು ಕೊಟ್ಟು ಭಗವಂತನ ಪ್ರೀತ್ಯರ್ಥವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ, ಅದು ಮಾತ್ರ ಬಹಳ ಮುಖ್ಯ. ಏನೇ ಮಾಡಿದರೂ ನಾವು ವಿಷ್ಣು ಸ್ಮರಣೆ ಇಲ್ಲದೆ ಮಾಡಿದ ಕಾರ್ಯ ಸಿದ್ಧಿ ಆಗೋದಿಲ್ಲ. ಅದಕ್ಕೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ದಾನಾದಿಗಳನ್ನು ಕೊಡಬೇಕಂತ ಹೇಳ್ತಾ ಸ್ವಯಂ ಪಾಕದವರೆಗೆ ಇಷ್ಟಿಷ್ಟು ಮಾಹಿತಿಗಳನ್ನು ತಮ್ಮ ಮುಂದಿಟ್ಟಿದ್ದೇವೆ. ಇನ್ನು ಏನಾದರೂ ಸಂಶಯ ಸಂದೇಹಗಳಿದ್ದರೆ ನಮಗೆ ಕಳಿಸ್ರಿ. ಇದು ವಿಷಯ ನಿಮಗೆ ಸಮಾಧಾನ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣಮಸ್ತು.